ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಕಾನೂನಿನಲ್ಲಿ ಸಮರ್ಥನೆನೇ ಇಲ್ಲ ಅಂತ ಕೋರ್ಟ್ ಹೇಳಿದೆ ಅಂತ ಅಂದರೆ ಮೋದಿ ಸರ್ಕಾರ ಈ ಕೇಸ್ ನೆಪದಲ್ಲಿ ಇನ್ನೂ ಏನು ಮಾಡೋಕೆ ಹೊರಟಿತ್ತು? ಇಡೀ ಗಾಂಧಿ ಕುಟುಂಬವನ್ನು 12 ವರ್ಷಗಳ ಕಾಲ ಹೇಗೆ ಬೆನ್ನಟ್ಟಿತ್ತು ಮತ್ತು ಇದು ಯಾರ ಆದೇಶದ ಹಾಗೆ ನಡೀತು? ₹1 ಕೂಡ ಕೈ ಬದಲಾಗಿಲ್ಲ ಅನ್ನೋದಾದರೆ ಅದನ್ನು ಹೇಗೆ ಭ್ರಷ್ಟಾಚಾರ ಪ್ರಕರಣ ಅಂತ ಹೇಳಾಯಿತು? ರಾಜಕೀಯ ಸೇಡಿಗಾಗಿ ಇಡಿ ಅಂತ ಏಜೆನ್ಸಿಯನ್ನು ಬಳಸೋದು ನಿರಂತರವಾಗಿ ನಡೀತಾನೆ ಇರುವಾಗ ಮತ್ತೆ ಕೋರ್ಟ್ನಲ್ಲಿ ಇದು ಬಿದ್ದು ಹೋಗುವಾಗ ಇನ್ನೂ ಅದೇ ಭಂಡತನ ಯಾಕೆ? ನಾಯಕರು ಬಿಜೆಪಿಯನ್ನು ಸೇರಿದ ಕ್ಷಣ ಏಜೆನ್ಸಿಗಳು ಮೌನವಾಗುತ್ತೆ ಅನ್ನೋದಾದರೆ ಭ್ರಷ್ಟಾಚಾರ ಅನ್ನುವಂಥ ಒಂದು ನೆಪವನ್ನು ಮುಂದೆ ಮಾಡಿ ಅವು ವಿಪಕ್ಷಗಳ ಮೇಲೆ ಇನ್ನು ಮುಗಿ ಬೀಳ್ತಾ ಇವೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಸಲ್ಲಿಸಿದಂಥ ಚಾರ್ಜ್ ಶೀಟನ್ನು ಪರಿಗಣಿಸೋದಕ್ಕೆ ದೆಹಲಿ ನ್ಯಾಯಾಲಯ ನಿರಾಕರಿಸಿದ ಬಳಿಕ ಎದ್ದಿರುವಂಥ ಪ್ರಶ್ನೆಗಳಿವು. ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.